ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೇಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ದರ್ಶನ್ಗೆ ಒಂದಾದರ ಮೇಲೆ ಒಂದಂತೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗ್ತಾನೆ ಇದೆ. ಅದೇ ರೀತಿಯಾಗಿ ನಿನ್ನೆ ಕೋರ್ಟ್ನಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ಇದೀಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಡವಡವ ಶುರುವಾಗ್ಬಿಟ್ಟಿದೆ. ಯಾಕೆ ಅಂತ ಅಂದ್ರೆ ಇದೀಗ ಪ್ರದೋಷ್ ವಿಚಾರಣೆಯನ್ನ ನಡೆಸ್ತಾ ಇದ್ದಂತಹ ವೇಳೆ ಮಾಫಿ ಸಾಕ್ಷಿ ವಿಚಾರಣೆಗೆ ಅರ್ಜಿಯನ್ನ ಸಲ್ಲಿಸಿದಂತಹ ಪ್ರದೋಷ್ ಪರ ವಕೀಲರು ಸಾಕಷ್ಟು ರೀತಿಯಲ್ಲಿ ವಾದ ವಿವಾದಗಳು ಎಲ್ಲವೂ ಸಹ ನಡೆದಿತ್ತು. ಅದೇ ರೀತಿಯಾಗಿ ಇದೀಗ ಡೇಟ್ ಕೂಡ ನಿಗದಿಯಾಗಿದೆ. ಹಾಗಾದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಲ್ಲಿ ಬೆಳವಣಿಗೆಗಳಾಗಿದೆ, ಇನ್ನು ದರ್ಶನ್ಗೆ ಇದು ಯಾವ ರೀತಿ ಕಂಟಕ ಆಗುತ್ತೆ, ಇವೆಲ್ಲವನ್ನು ಸಹ ನೋಡೋದಾದ್ರೆ ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ A14 ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಪರಿಗಣಿಸುವಂತಹ ಕುರಿತು ಇದೀಗ ವಿಚಾರಣೆ ಕೂಡ ನಡೀತಾ ಇದೆ. ಮಾಫಿ ಸಾಕ್ಷಿ ಅರ್ಜಿಯನ್ನ ಅಂತ ಅಂದ್ರೆ A14 ಪ್ರದೋಷ್ಗೆ ಕಳಿಸಿರುವಂತಹ ಕೋರ್ಟ್ ಅರ್ಜಿಯಲ್ಲಿನ ಅಂಶಗಳ ಬಗ್ಗೆ ಇದೀಗ ಪ್ರತಿಕ್ರಿಯೆ ನೀಡುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನು ಅರ್ಜಿಯಲ್ಲಿರುವಂತಹ ಅಂಶಗಳು ಸ್ವಯಂ ಪ್ರೇರಿತವೇ ಅಂತ ಇದೀಗ ಪ್ರಶ್ನಿಸಿರುವಂತಹ ಕೋರ್ಟ್, ಇದಕ್ಕೆ ಪ್ರದೋಷ್ ಬಳಿ ಉತ್ತರ ಕೇಳಿದಂತಹ ಕೋರ್ಟ್ ಯಾವೆಲ್ಲ ರೀತಿಯಲ್ಲಿ ಪ್ರದೋಷ್ ಪ್ರತಿಕ್ರಿಯೆಯನ್ನ ನೀಡಬೇಕಿತ್ತು, ಅದೇ ರೀತಿಯಾಗಿ ಪ್ರದೋಷ್ ಯಾವೆಲ್ಲ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ಅರ್ಜಿಗೆ ಸಹಿ ಮಾಡುವಂತೆ ಇದೀಗ ಪ್ರದೋಷ್ಗೆ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿರ್ತಾರೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ಪ್ರದೋಷ್ VC ಮೂಲಕ ಹಾಜರಿಯನ್ನ ಆಗಿರ್ತಾರೆ. ಇನ್ನು ಅರ್ಜಿಯನ್ನ ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳಿರ್ತಾರೆ ಜಡ್ಜ್. ಅರ್ಜಿಯನ್ನ ನೀವು ಓದಿ ಸೈನ್ ಮಾಡಿದ್ದೀರಾ ಅನ್ನುವಂಥ ರೀತಿಯಲ್ಲಿ ಪ್ರದೋಷ್ಗೆ ಜಡ್ಜ್ ಪ್ರಶ್ನೆಯನ್ನ ಕೇಳಿರ್ತಾರೆ. ಈ ಎಲ್ಲಾ ಪ್ರಶ್ನೆಗೂ ಸಹ ಹೌದು ಸ್ವಾಮಿ ಅನ್ನುವಂತಹ ರೀತಿಯಲ್ಲಿ ಇದೀಗ ಪ್ರದೋಷ್ ಉತ್ತರವನ್ನ ಕೊಟ್ಟಿರ್ತಾರೆ. ಈ ಅರ್ಜಿ ಹಾಕೋದ್ರಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆಯಾ, ಈ ಬಗ್ಗೆ ನಿಮ್ಮ ವಕೀಲರು ನಿಮ್ಗೆ ಹೇಳಿದ್ದಾರಾ ಅನ್ನುವಂತಹ ರೀತಿ ಪ್ರಶ್ನೆಯನ್ನ ಕೇಳ್ತಾರೆ. ಹೌದು ಗೊತ್ತಿದೆ ಮಹಾಸ್ವಾಮಿ ಅಂತ ಪ್ರದೋಷ್ ಹೇಳ್ತಾರೆ. ಇನ್ನು ಅದೇ ರೀತಿಯಾಗಿ A10 ವಿನಯ್ ಇಂದ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಇದೀಗ ಮನವಿಯನ್ನ ಮಾಡಿರ್ತಾರೆ. ಇನ್ನು ನಾಳೆ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳೋದಾಗಿ ಇದೀಗ ಹೇಳಿದಂತಹ ನ್ಯಾಯಾಧೀಶರು 20ನೇ ತಾರೀಕು ಆದೇಶವನ್ನ ಮಾಡಿ ಹೇಳಿಕೆಯನ್ನ ದಾಖಲಿಸೋದಾಗಿ ಇದೀಗ ತಿಳಿಸಿರುವಂತದ್ದು. ಇನ್ನು 20ನೇ ತಾರೀಕು ಪ್ರದೋಷ್ ಹೇಳಿಕೆ ದಾಖಲು ಮಾಡೋದಾಗಿ ಇದೀಗ ನ್ಯಾಯಾಧೀಶರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ವೀಕ್ಷಕರೇ, ಈಗ ಏನು ನಡೀತಾ ಇದೆ, ದರ್ಶನ್ ಅಥವಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ತಪ್ಪು ಮಾಡಿದ್ದಾರೆ, ಅವರೇ ತಪ್ಪು ಮಾಡಿರೋದು ಅನ್ನೋದಕ್ಕೆ ಎಲ್ಲಾ ರೀತಿಯಲ್ಲೂ ಸಹ ಸಾಕ್ಷಿಯನ್ನ ಕೊಡೋದಕ್ಕೆ ಇದೀಗ ಪ್ರದೋಷ್ ತಯಾರಾಗಿ ನಿಂತಿರುವಂಥದ್ದು. ಇನ್ನು ಮಾಫಿ ಸಾಕ್ಷಿಯಾಗಿ ಇದೀಗ ಪ್ರದೋಷ್ನ ಹೇಳಿಕೆಗಳನ್ನ ಪ್ರತ್ಯೇಕವಾಗಿ ಆಲಿಸೋದಕ್ಕಾಗಿರ್ಬೋದು, ಅವರ ಹೇಳಿಕೆಗಳನ್ನ ಪ್ರಕ್ರಿಯೆಗಳನ್ನ ಅಥವಾ ಪ್ರತಿಕ್ರಿಯೆಯನ್ನ ಗಮನಿಸೋದಕ್ಕಾಗಿರ್ಬೋದು ಇವಾಗ 20ನೇ ತಾರೀಕು ಡೇಟ್ ಫೈನಲ್ ಆಗಿದೆ. ಇದು ಎಲ್ಲೋ ಒಂದ್ ಕಡೆ ದರ್ಶನ್ಗೆ ಕಂಟಕ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಮಾಫಿ ಸಾಕ್ಷಿ ಅರ್ಜಿಯ ಸಂಬಂಧ ದರ್ಶನ್ ಪರ ವಕೀಲರಿಂದ ವಾದ ಬಹಳ ದೊಡ್ಡದಾಗಿ ನಡೆದಿತ್ತು. ಮಾಫಿ ಸಾಕ್ಷಿ ವಿಚಾರದಲ್ಲಿ ಯಾವ ಹೇಳಿಕೆ ಪ್ರಕ್ರಿಯೆ ನಡೀತಾ ಇದೆ, ಯಾವ ರೀತಿ ಆರೋಪಿತ ತನ್ನ ಹೇಳಿಕೆಯನ್ನ ನೀಡಬಹುದು, ಮಾಫಿ ಸಾಕ್ಷಿ ಹೇಳಿಕೆಯ ಉದ್ದೇಶ, ಹೇಳಿಕೆಯ ಸಾಧ್ಯತೆಗಳ ಬಗ್ಗೆ ವಾದವನ್ನ ನಡೆದಿತ್ತು. ಇನ್ನು ಅದೇ ರೀತಿಯಾಗಿ ಈ ಪ್ರಾಸಿಕ್ಯೂಷನ್ ಯಾವೆಲ್ಲ ರೀತಿಯಲ್ಲಿ ಅಡ್ವಾಂಟೇಜ್ ತಗೋಬಹುದು ಅಂತ ನಾವು ನೋಡೋದಾದ್ರೆ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾ ಇದೆ ಅಂತ ಇದೀಗ ದರ್ಶನ್ ಪರ ವಕೀಲ ಪಾಷಾ ವಾದವನ್ನ ಮಂಡಿಸಿರುವಂಥದ್ದು. ಒಟ್ಟಾರೆಯಾಗಿ ಈಗ ಪ್ರದೋಷ್ ಏನಾದ್ರೂ ವಾದವನ್ನ ಮಾಡಿ ಈಗಾಗಲೇ ಮಾಫಿ ಸಾಕ್ಷಿಯಾಗಿ ಇದಾಗಿ ಎಲ್ಲ ಆರೋಪವನ್ನ ದರ್ಶನ್ ಮೇಲೆ ಹಾಕೋದಕ್ಕೆ ಎಲ್ಲಾ ರೀತಿಯಲ್ಲೂ ಸಹ ತಯಾರಾಗಿದ್ದಾರೆ. ಯಾಕೆ ಅಂತ ಅಂದ್ರೆ ಈಗಾಗಲೇ ಪ್ರದೋಷ್ ಕೊಟ್ಟಿರುವಂತಹ ಹೇಳಿಕೆಗಳನ್ನ ನಾವು ನೋಡೋದಾದ್ರೆ ಎಲ್ಲ ತಪ್ಪು ಸಹ ದರ್ಶನ್ ಅವ್ರದೇ, ಬೇರೆ ಯಾರು ತಪ್ಪೇ ಮಾಡಿಲ್ಲ ಅನ್ನುವಂಥ ರೀತಿ ಹೇಳಿರ್ತಾರೆ. ಪ್ರಮುಖವಾಗಿ A1 ಆಗಿರುವಂತಹ ಪವಿತ್ರ ಗೌಡದು ಸಹ ಏನು ತಪ್ಪಿಲ್ಲ, ಪವಿತ್ರ ಗೌಡಗೆ ಚಪ್ಪಲಿಂದ ಹೊಡೆಯೋಕೆ ಹೇಳಿದ್ದೆ ದರ್ಶನ್ ಅನ್ನುವಂತಹ ಮಾತನ್ನ ಪ್ರದೋಷ್ ಹೇಳಿರ್ತಾರೆ. ಆದ್ರೆ ಅದೇ ರೀತಿಯಾಗಿ ದರ್ಶನ್ ಅವ್ರಿಗೆ ಚಪ್ಪಲಿಂದ ಒದ್ರು, ಅವ್ರ ಎದೆ ಮೇಲೆ ಕಾಲಿಟ್ರು, ಅವ್ರಿಗೆ ಎದೆ ಮೇಲೆ ಸುಟ್ಟಿರೋದು ಕೂಡ ದರ್ಶನ್, ಎಲ್ಲ ರೀತಿಯ ಆರೋಪವನ್ನ ದರ್ಶನ್ ಮೇಲೆ ಪ್ರದೋಷ್ ಇವಾಗ ಹಾಕಿರುವಂಥದ್ದು. ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಫಿ ಸಾಕ್ಷಿ ವಿಚಾರಣೆಯನ್ನ 20ನೇ ತಾರೀಕು ಮಾಡ್ತೀವಿ ಅನ್ನುವಂತಹ ರೀತಿಯಲ್ಲಿ ಇದೀಗ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂಥದ್ದು. ಇನ್ನು ನಡೆಯುವಂತಹ ವಾದ ವಿವಾದ ಎಲ್ಲವನ್ನೂ ಗಮನಿಸೋದಾದ್ರೆ ಜಡ್ಜ್ ಯಾವ ರೀತಿಯಲ್ಲಿ ಸಹ ತೀರ್ಮಾನ ತೆಗೆದುಕೊಳ್ತಾರೆ. ಇನ್ನು ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಈಗ ಉಳಿದಿರುವಂತಹ ಮಾಫಿ ಸಾಕ್ಷಿ
20ನೇ ತಾರೀಕು ಈ ಆದೇಶ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನ ಇದೀಗ ದಾಖಲು ಮಾಡ್ಕೊಂಡಿರುವಂಥದ್ದು. ಇನ್ನು 20ನೇ ತಾರೀಕು ಈ ಸಂಬಂಧ ಏನೆಲ್ಲ ನಡೆಯುತ್ತೆ, ದರ್ಶನ್ ಹಣೆ ಬರ ಏನಾಗುತ್ತೆ, ಒಟ್ಟಾರೆ ಮಾಫಿ ಸಾಕ್ಷಿಯನ್ನ ಪರಿಗಣನೆಗೆ ತೆಗೆದುಕೊಳ್ತಾರಾ ಇಲ್ವಾ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.